ಹಾಸ್ಯ ನಟ ಕೋಮಲ್ ಹಾಗೂ ಬಿಗ್ ಬಾಸ್ ಖ್ಯಾತಿಯ ತನಿಷಾ ಕುಪ್ಪಂಡ ಅಭಿನಯದ ಪ್ಯಾನ್ಸ್ ಇಂಡಿಯಾ ಕೋಣ ಚಿತ್ರದ ಸಾಂಗ್ ಚಿತ್ರೀಕರಣವನ್ನು ಸೋಮವಾರ ಮುರುಡೇಶ್ವರ ಹಾಗೂ ಭಟ್ಕಳದಲ್ಲಿ ಚಿತ್ರೀಕರಿಸಲಾಯಿತು. ಈ ಚಿತ್ರವನ್ನು 8mm ಚಿತ್ರದ ನಿರ್ದೇಶಕ ಹರಿಕೃಷ್ಣ ಎಸ್ ನಿರ್ದೇಶಿಸಿದ್ದು, ನಿರ್ಮಾಪಕಿ ಕಮ್ ನಟಿ ತನಿಷಾ ಕುಪ್ಪಂಡ, ಕಾರ್ತಿಕ್ ಕಿರಣ್ ಸಂಕಲ್ಪ ಹಾಗೂ ರವಿ ಕಿರಣ್ ನಿರ್ಮಾಣ ಮಾಡಿದ್ದಾರೆ. ಇದೊಂದು ಡಾರ್ಕ್ ಹ್ಯೂಮರ್ ಕಥಾಹಂದರವನ್ನು ಹೊಂದಿದೆ. ಈ ಚಿತ್ರದ ಸಾಂಗ್ ಚಿತ್ರೀಕರಣಕ್ಕಾಗಿ ಚಿತ್ರತಂಡ ಭಟ್ಕಳ ಹಾಗೂ ಮುರುಡೇಶ್ವರಕ್ಕೆ ಬಂದು ಒಂದು ದಿನದ ಚಿತ್ರೀಕರಣವನ್ನು ಮುಗಿಸಿದೆ. ಬೆಳಗ್ಗೆ ಮುರುಡೇಶ್ವರ ಭಾಗದಲ್ಲಿ ಸಾಂಗ್ ಚಿತ್ರೀಕರಣ ಮಾಡಿ ಮಧ್ಯಾಹ್ನ ಭಟ್ಕಳದ ಮಾವಿನ ಕುರ್ವೆ ಪಂಚಾಯತ್ ವ್ಯಾಪ್ತಿಯ ತಲಗೋಡ್ ಸಮುದ್ರ ತೀರದಲ್ಲಿ ಚಿತ್ರೀಕರಣ ನಡೆಸಿದರು. ಚಿತ್ರೀಕರಣದ ಬಳಿಕ ನುಡಿಸಿರಿ ವಾಹಿನಿ ಪ್ರತಿನಿಧಿ ಉದಯ್ ನಾಯ್ಕ್ ಅವರೊಂದಿಗೆ ಮಾತನಾಡಿದ ನಟ ಕೋಮಲ್, ಭಟ್ಕಳದಲ್ಲಿ ಚಿತ್ರೀಕರಣ ಮಾಡುವ ವೇಳೆ ಈ ಭಾಗದ ಜನರು ಒಳ್ಳೆಯ ರೀತಿ ಬೆಂಬಲ ನೀಡಿದ್ದಾರೆ. ಈ ಭಾಗದ ಜನರೊಂದಿಗೆ ಒಂದು ದಿನ ಚಿತ್ರೀಕರಣ ಮಾಡಿ ಸಮಯ ಕಳೆದಿದ್ದು ಗೊತ್ತೇ ಆಗಿಲ್ಲ. ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರಿಗೆ ಈ ಭಾಗದಲ್ಲಿ ಬಂದು ಚಿತ್ರೀಕರಣ ಮಾಡಲು ಸೂಚನೆ ನೀಡುತ್ತೇನೆ. ಬೆಳಗ್ಗೆ ಮುರುಡೇಶ್ವರದಲ್ಲಿ ಚಿತ್ರೀಕರಣ ಮಾಡಿದ್ದೇವೆ. ವಿಶೇಷವಾಗಿ ಸೋಮವಾರ ಶಿವನ ಆರಿದ್ರಾ ನಕ್ಷತ್ರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದು ನಮ್ಮ ಸೌಭಾಗ್ಯವಾಗಿದೆ. ಅದೇ ರೀತಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ ಎಂದು ಹೇಳಿದರು. ಹಾಯ್, ನಮಸ್ಕಾರ. ಇದು ಕೋಣ ಚಿತ್ರದ ಚಿತ್ರೀಕರಣ ನಡೀತಾ ಇದೆ ನಮ್ಮ ಭಟ್ಕಳಲ್ಲಿ. ನಮಗೆ ಎಲ್ಲ ಜನಗಳ ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಈ ಕಡೆ ಎಲ್ಲ ನಾನು ಸುಮಾರು ಜನ ನಿರ್ಮಾಪಕರಿಗೆ ಹೇಳ್ತೀನಿ, ಈ ಕಡೆ ಎಲ್ಲ ಬಂದು ಶೂಟಿಂಗ್ ಮಾಡಿ ಅಂತ. ಇಲ್ಲಿ ಕೋಆಪರೇಷನ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮುರುಡೇಶ್ವರ ಇವತ್ತು ಮುರುಡೇಶ್ವರಲ್ಲೂ ಕೂಡ ಮಾಡಿದ್ವಿ. ಆಮೇಲೆ ಇವತ್ತು ವಿಶೇಷವಾಗಿ ಆರಿದ್ರಾ ನಕ್ಷತ್ರ, ಸೊ ಇವತ್ತು ಒಳ್ಳೆಯ ಪೂಜೆ ಕೂಡ ಆಯಿತು. ಸೋಮವಾರ ಆರಿದ್ರಾ ನಕ್ಷತ್ರ ಬರೋದು ಈಶ್ವರನ ನಕ್ಷತ್ರ ವಿಶೇಷ. ಇವತ್ತು ಅಲ್ಲೂ ಪೂಜೆ ಆಯಿತು. ಮತ್ತು ಅಲ್ಲಿ ನಮ್ಮ ಮ್ಯಾನೇಜ್ಮೆಂಟು ಮತ್ತು ಎಲ್ಲರೂ ಟೆಂಪಲ್ ಮ್ಯಾನೇಜ್ಮೆಂಟ್ ತುಂಬ ನಮಗೆ ಸಹಾಯ ಮಾಡಿದ್ರು. ಥ್ಯಾಂಕ್ ಯು ಎಲ್ಲರಿಗೂ. ನಾನು ನಿಮ್ಮ ಮೂಲಕ ಥ್ಯಾಂಕ್ ಯು ಸರ್. ಭಟ್ಕಳ ಮತ್ತು ಮುರುಡೇಶ್ವರದ ಬಗ್ಗೆ ಸರ್ ನಿಮ್ಮ ಅಭಿಪ್ರಾಯ? ನಾನು ಇವಾಗ ಹೇಳ್ದಾಗೆ ಎಲ್ಲಿ ಕೋಆಪ್ರೇಷನ್ ಇರುತ್ತೆ, ಪ್ರೀತಿಯಿಂದ ಎಲ್ಲಿ ಕರೀತಾರೆ, ಎಲ್ಲಿ ನಮ್ಗೆ ಯಾರೂ ಒಬ್ಬರು ತೊಂದರೆ ಕೊಟ್ಟಿಲ್ಲ. ತುಂಬ ಚೆನ್ನಾಗಿ ನಮ್ಮನ್ನು ನಡೆಸ್ಕೊಂಡು ನಮಗೂ ಚಿತ್ರೀಕರಣ ಮಾಡಿದ್ದೇ ಗೊತ್ತಾಗಲಿಲ್ಲ. ಸೊ ನಾನು ನಿಮ್ಮ ಮೂಲಕ ಭಟ್ಕಲ್ ಮತ್ತು ಮುರುಡೇಶ್ವರ ಮತ್ತು ಈ ಭಾಗದಲ್ಲಿ ಎಲ್ಲೇ ಶೂಟಿಂಗ್ ಮಾಡೋದು ಎಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರ. ಥ್ಯಾಂಕ್ಸ್ ಸರ್. ಫಿಲ್ಮ್ ಕೋಣ ಚಿತ್ರದ ಟೀಸರ್ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ. ಇದನ್ನು 8mm ಚಿತ್ರದ ನಿರ್ದೇಶಕ ಹರಿಯವರು ಮಾಡಿದ್ದಾರೆ. ಮುಂಚೆ ನಮ್ಮ ಅಣ್ಣನ ಚಿತ್ರ ನಿರ್ದೇಶನ ಮಾಡಿದರು. ಇದಕ್ಕೆ ನಮ್ಮ ತನಿಷಾ ಕುಪ್ಪಂಡ ಅವರು ಪ್ರೊಡ್ಯೂಸರು ಪ್ಲಸ್ ನಟಿ ಕೂಡ ಆಗಿದ್ದಾರೆ. ಅವ್ರ ಜೊತೆ ನಮ್ಮ ರವಿ ಅವರು ಮತ್ತು ಇನ್ನೂ ಅನೇಕ ಸ್ನೇಹಿತರು ಸೇರಿ ಈ ಚಿತ್ರ ಮಾಡ್ತಾಯಿದ್ದೀವಿ. ಈ ಕುತೂಹಲ ಟೀಸರಲ್ಲಿ ಏನಿರುತ್ತೆ ಅದು ನಿಜವಾಗ್ಲೂ ಇಡೀ ಚಿತ್ರದಲ್ಲೂ ಕೂಡ ಅದೇ ರೀತಿ ಇರುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ಇರುತ್ತೆ. ಥ್ಯಾಂಕ್ ಯು. ನಂತರ ನಿರ್ಮಾಪಕಿ ಕಮ್ ನಟಿ ತನಿಷಾ ಕುಪ್ಪಂಡ ಮಾತನಾಡಿ, ಕೋಣ ನಮ್ಮ ಪ್ರೊಡಕ್ಷನ್ನಲ್ಲಿ ಮೂಡಿ ಬರುತ್ತಿರುವ ಚೊಚ್ಚಲ ಚಿತ್ರ. ಇದೊಂದು ಸುಂದರ ಚಿತ್ರವಾಗಿದ್ದು ಆದಷ್ಟು ಬೇಗ ಈ ಚಿತ್ರವನ್ನು ನಿಮ್ಮ ಮುಂದೆ ತರಲಿದ್ದೇವೆ. ನಿಮ್ಮೆಲ್ಲರನ್ನೂ ಮನರಂಜಿಸುವುದು ನಮ್ಮ ಕರ್ತವ್ಯ. ಅದನ್ನು ಪ್ರೋತ್ಸಾಹಿಸಿ ಹರಸುವುದು ನಿಮ್ಮ ಜವಾಬ್ದಾರಿ. ಇಂದು ಸಾಂಗ್ ಚಿತ್ರೀಕರಣಕ್ಕಾಗಿ ಭಟ್ಕಳದ ತಲಗೋಡ್ ಸಮುದ್ರ ತೀರಕ್ಕೆ ಬಂದಿರುವುದು ನನಗೆ ತುಂಬಾ ಸಂತೋಷವಾಗಿದೆ. ಈ ಭಾಗದ ಜನರು ಕೂಡ ಒಳ್ಳೆಯ ಬೆಂಬಲ ನೀಡಿದ್ದಾರೆ ಎಂದು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಓಕೆ ಮೇಡಮ್, ಹೇಳಿ. ನಮಸ್ಕಾರ, ನಾನು ತನಿಷಾ ಕುಪ್ಪಂಡ. ಇಷ್ಟು ದಿನ ನೀವು ನನ್ನನ್ನು ಒಂದಷ್ಟು ಲೈವಲ್ಲಿ ನೋಡಿರ್ತೀರ ಅಥವಾ ರಿಯಾಲಿಟಿ ಶೋಸಲ್ಲಿ ನೋಡಿರ್ತೀರ, ಆರ್ ಈವನ್ ಬೆಟರ್ ಜಾಸ್ತಿ ಯೂಟ್ಯೂಬ್ನಲ್ಲಿ ನೋಡ್ತಿರ್ತೀರಿ. ಬಟ್ ಸಿನಿಮಾದಲ್ಲಿ ಕೆಲವೊಂದು ಪೋರ್ಷನ್ಸಲ್ಲಿ ಮಾತ್ರ ನೋಡಿರ್ತೀರ. ಬಟ್ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಬರ್ತಾ ಇರುವಂತಹ ಮೊದಲನೇ ಸಿನಿಮಾ ಕೋಣ. ನಮ್ಮ ಕೋಮಲ್ ಸರ್ ಅವರು ಹೀರೋ ಆಗಿದ್ದಾರೆ, ಹರಿಕೃಷ್ಣ ಅವರು ಡೈರೆಕ್ಟರ್ ಆಗಿದ್ದಾರೆ, ಆರ್.ಕೆ. ಅವರು, ಹಾಗೆ ನಮ್ಮ ಇನ್ನೊಬ್ಬರು ಸ್ನೇಹಿತರು ಕಾರ್ತಿಕ್ ಅವರು, ನಾವೆಲ್ಲರೂ ಸೇರಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸಿನಿಮಾ ನಿಮ್ಮೆಲ್ಲರಿಗೋಸ್ಕರ ನಿಮ್ಮೆಲ್ಲರೂ ಮುಂದೆ ತೊಗೊಂಡು ಬರ್ತಾ ಇದ್ದೀವಿ. ಆದಷ್ಟು ಬೇಗ ನಾವು ರಿಲೀಸ್ ಮಾಡುವಂಥ ಪ್ರಯತ್ನದಲ್ಲಿ ಖಂಡಿತ ಇರ್ತೀವಿ. ಯಾಕಂದರೆ ಎಂಟರ್ಟೈನ್ ಮಾಡುವಂಥದ್ದು ನಮ್ಮ ಉಸ್ತುವಾರಿ ಆಯಿತು ಅಂತಂದರೆ ಅದನ್ನು ಪ್ರೋತ್ಸಾಹಿಸಿ ಮುಂದಕ್ಕೆ ತೊಗೊಂಡೋಗುವಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ಬೋದು. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಆ್ಯಂಡ್ ಇವತ್ತು ನಾವು ನಮ್ಮ ಕೋಣ ಸಿನಿಮಾದ ಒಂದು ಸಾಂಗ್ ಶೂಟ್ಗೋಸ್ಕರ ಭಟ್ಕಳಕ್ಕೆ ಬಂದಿದ್ದೀವಿ. ಆ್ಯಂಡ್ ಈ ಭಟ್ಕಳ ಬೀಚಲ್ಲಿದ್ದೀವಿ ನಾವು.
ಕಂಪ್ಲೀಟಾಗಿ ನಾವು ಈ ಏರಿಯಾನ ಕವರ್ ಮಾಡಿದ್ದೀವಿ ಸಾಂಗ್ ಮಾಂಟೇಜಸಲ್ಲಿ. ಸೊ ವೆರಿ ಹ್ಯಾಪಿ ಆ್ಯಂಡ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಈ ಊರಲ್ಲಿ. ತುಂಬ ಖುಷಿ ಆಯಿತು ಅದನ್ನು ನೋಡಿ. ಆ್ಯಂಡ್ ಬಿಸಿಲು ಸ್ವಲ್ಪ ಜಾಸ್ತಿ ಇದೆ, ಅದರಿಂದ ಒಂದು ಸ್ವಲ್ಪ ಟೆನ್ಷನ್ ಆಗ್ತಿತ್ತು. ಅದು ಬಿಟ್ಟರೆ ಎವ್ರಿಥಿಂಗ್ ಎಲ್ಸ್ ಇಸ್ ಸೋ ವೆಲ್. ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ನಮ್ಮ ಸಿನಿಮಾ ಅಂತ ನಮಗೆ ಒಂದು ಕಾನ್ಫಿಡೆನ್ಸ್ನ ತಂದು ಕೊಡ್ತಾ ಇದೆ. ಆ್ಯಂಡ್ ನೀವೆಲ್ಲರೂ ಕೂಡ ತುಂಬ ಇಷ್ಟಪಡ್ತೀರಾ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ. ಒಟ್ನಲ್ಲಿ ಭಟ್ಕಳ ಮತ್ತು ಮುರುಡೇಶ್ವರದಲ್ಲಿ ಕೋಣ ಚಿತ್ರದ ಶೂಟಿಂಗ್ ಅನ್ನು ಅದ್ಧೂರಿಯಾಗಿ ನಡೆಸಲಾಯಿತು. ಇನ್ನು ಈ ಚಿತ್ರದ ಶೂಟಿಂಗ್ ನೋಡಲು ಸ್ಥಳೀಯ ಜನರು ಮುಗಿಬಿದ್ದಿದ್ದು ವಿಶೇಷವಾಗಿತ್ತು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.